ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಮಹಾರಾಷ್ಟ್ರದ ರಾಜ್ ಠಾಕ್ರೆ ಮತ್ತು ತಮಿಳುನಾಡಿನ ಬಿಜೆಪಿ ಮುಖಂಡ ಕೆ ಅಣ್ಣಾಮಲೈ ಮಧ್ಯೆ ಬೆಂಕಿ ಹೊತ್ಕೊಂಡಿದೆ. ಮಾತಿನ ಜಟಾಪಟಿ ಭುಗಿಲೆದ್ದಿದೆ. ಗ್ರೇಟರ್ ಮುಂಬೈ ಕಾರ್ಪೊರೇಷನ್ನ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಜಟಾಪಟಿ ಈಗ ರಾಜಕೀಯ ಕಾಳಗವಾಗಿಯೂ ಕೂಡ ಮಾರ್ಪಟ್ಟಿದೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯುವ ಮುನ್ನವೇ ಈ ಬೆಂಕಿ ಹೊತ್ತಿಕೊಂಡದ್ದು ಬಿಜೆಪಿಗೂ ಇದರ ಬಿಸಿ ತಾಗಿದೆ. 4 ದಿನಗಳ ಹಿಂದೆ ಮುಂಬೈಯ ಧಾರಾವಿ ಪ್ರದೇಶದಲ್ಲಿ ಈ ವಿವಾದ ಶುರುವಾಯಿತು. ಚೆನ್ನೈಯಿಂದ ಬಂದಂತಹ ಅಣ್ಣಾಮಲೈ ಅಲ್ಲಿ ಬಿಜೆಪಿ ಪರ ಚುನಾವಣಾ ಪ್ರಚಾರ ಮಾಡ್ತಾರೆ. ಬಳಿಕ ಪತ್ರಕರ್ತರ ಜೊತೆ ಮಾತಾಡ್ತಾ ಮುಂಬೈ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಕೇಂದ್ರದಲ್ಲಿ ಮೋದಿ, ರಾಜ್ಯದಲ್ಲಿ ಫಡ್ನವೀಸ್ ಮತ್ತು ಮುಂಬೈ ಕಾರ್ಪೊರೇಷನ್ ನಲ್ಲಿ ಬಿಜೆಪಿ ಮೇಯರ್ ಇರಬೇಕು. ಯಾಕಂದ್ರೆ ಮುಂಬೈ ಕೇವಲ ಮಹಾರಾಷ್ಟ್ರದ್ದಲ್ಲ, ಅದು ಇಡೀ ಭಾರತಕ್ಕೆ ಸೇರಿದ್ದು. ಇಲ್ಲಿ 75,000 ಕೋಟಿ ರೂಪಾಯಿಗೂ ದೊಡ್ಡ ಮೊತ್ತದ ಬಜೆಟ್ ಇದೆ ಅಂತ ಅಣ್ಣಾಮಲೈ ಹೇಳ್ತಾರೆ. ಬೆಂಕಿ ಹತ್ಕೊಳ್ಳೋದಕ್ಕೆ ಅಷ್ಟು ಸಾಕಾಯ್ತು. ರಾಜ್ ಠಾಕ್ರೆ ನಖಶಿಖ ಅಂತ ಉರಿದು ಹೋಗ್ತಾರೆ. ಈ ಸಲ ಮುಂಬೈ ಕಾರ್ಪೊರೇಷನ್ ಚುನಾವಣೆಯಲ್ಲಿ ರಾಜ್ ಠಾಕ್ರೆ ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಇಬ್ರು ಜೊತೆಯಾಗಿ ಹೋರಾಡ್ತಾ ಇದ್ದಾರೆ. ಅದು ಬೆಂಕಿಯ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚು ಮಾಡಿದೆ. ಜನವರಿ 11ನೇ ತಾರೀಕು ಉದ್ಧವ್ ಠಾಕ್ರೆಯ ಶಿವಸೇನೆ ಮತ್ತು ರಾಜ್ ಠಾಕ್ರೆಯ MNS ಜಂಟಿ ಚುನಾವಣಾ ರ್ಯಾಲಿಯನ್ನ ದಾದರ್ನಲ್ಲಿ ಮಾಡ್ತಾರೆ. ಅಲ್ಲಿ ಅಣ್ಣಾಮಲೈ ವಿರುದ್ಧ ರಾಜ್ ಠಾಕ್ರೆ ಬೆಂಕಿ ಉಗುಳಿದ್ದಾರೆ. ಏನಿದು ವಾಕ್ಸಮರ? ಮುಂಬೈಯಲ್ಲಿ ಏನಾಗ್ತಾ ಇದೆ? ಬೃಹನ್ ಮುಂಬೈ ಕಾರ್ಪೊರೇಷನ್ ಇಲೆಕ್ಷನ್ ಮೇಲೆ ಠಾಕ್ರೆ ಮತ್ತು ಅಣ್ಣಾಮಲೈ ವಾಕ್ಸಮರ ಏನಾದರೂ ಪರಿಣಾಮ ಬೀರುತ್ತದಾ? ಬಿಜೆಪಿಗೆ ಇದರಿಂದ ಹೊಡೆತ ಬೀಳುತ್ತಾ? ಈ ಎಲ್ಲ ವಿಷಯಗಳ ಬಗ್ಗೆ ಹೇಳ್ತೀನಿ. ಮೊದಲು ಅಣ್ಣಾಮಲೈ ಅವರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಳ್ಳಿ. Modi ji at the center, Devendra Fadnavis at the state, and the BJP mayor and BMC. Because Bombay is not a Maharashtra city, it is an international city. And this city has got a budget of 75,000 crore, not a small money. ಅಣ್ಣಾಮಲೈ ಎಷ್ಟು ಹೇಳಿದ್ದೇ ತಡ, ಠಾಕ್ರೆ ಬಣದಲ್ಲಿ ಮರಾಠಿ ಪ್ರಜ್ಞೆ ಉಕ್ಕೇರಿದೆ. ಮೊದಲೇ ಮುಂಬೈ ಅಂದ್ರೆ ಮರಾಠಿ ನೆಲ. ಬೃಹತ್ ಸಮಾವೇಶದಲ್ಲಿ ರಾಜ್ ಠಾಕ್ರೆ ಲೆಫ್ಟ್ ಅಂಡ್ ರೈಟ್ ನೋಡದೆ ಮಾತಿನ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆ ವಿಡಿಯೋವನ್ನು ಒಮ್ಮೆ ನೋಡಿ. काल परवाकडे कोणतरी एक तामिळनाडू बंद रसमलाई आली होती. तो सांगतो मुंबईचा आणि म्हणजे महाराष्ट्राचा संबंध काय? भडव्या तुझाच काय संबंध आहे इथे याचा? यांच्यासाठीच माननीय बाळासाहेब बोलले होते, हटाव लुंगी आणि बजाव पुंगी. अनेक दाक्षिणात्य इथे राहत आहेत. ಎಸ್, ಏನಂತಾರೆ ರಾಜ್ ಠಾಕ್ರೆ? ಚೆನ್ನೈನಿಂದ ಒಬ್ಬ ರಸಮಲೈ ಬಂದಿದ್ದಾನೆ, ಮುಂಬೈಗೂ ಮಹಾರಾಷ್ಟ್ರಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ದಾನೆ. ಅಲ್ಲಪ್ಪ, ಮೊದಲು ನಿನಗೂ ಮುಂಬೈಗೂ ಏನ್ ಸಂಬಂಧ ಅಂತ ಹೇಳು. ಇದು ರಾಜ್ ಠಾಕ್ರೆ ಅವರು ಹೇಳಿದಂತಹ ಮಾತು. ಅವರು ಈ ಮಾತನ್ನು ಹೇಳಿದಾಗ ಇಡೀ ಸಮಾವೇಶದಲ್ಲಿ ಜೋರಾಗಿ ಚಪ್ಪಾಳೆ ಕೇಳಿಸ್ತದೆ, ಕೇಕೆ ಕೇಳಿಸ್ತದೆ. ರಾಜ್ ಠಾಕ್ರೆ ಮತ್ತೂ ಮುಂದುವರೆದು ಹೇಳ್ತಾರೆ, ಇಂಥವರನ್ನ ನೋಡಿಯೇ ಅವತ್ತು ಬಾಳಾ ಸಾಹೇಬರು ಹಟಾವೋ ಲುಂಗಿ ಬಜಾವೋ ಪುಂಗಿ ಅಂತ ಹೇಳಿದ್ದು. ಈಗ ನಾವು ಮತ್ತೆ ಅದನ್ನು ಹೇಳಬೇಕಾಗಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಯಾವ ಭಾಷೆಯದ್ದೇ ಆಗಲಿ ಭಾಷಾಂಧತೆಯನ್ನು ಯಾರು ಒಪ್ಪಲು ಸಾಧ್ಯ ಇಲ್ಲ. ಶಿವಸೇನೆಯದ್ದು ಮೊದಲಿನಿಂದಲೂ ಭಾಷಾಂಧತೆಯೇ ಪ್ರಮುಖ ಅಸ್ತ್ರ. ಆದರೆ ಈ ಪ್ರಕರಣದಲ್ಲಿ ಅಣ್ಣಾಮಲೈಯೇ ಸುಮ್ಮನೆ ಹೋಗಿ ಬೆಂಕಿ ಬುಗಿಲೇಳೋದಕ್ಕೆ ಕಾರಣರಾಗಿದ್ದಾರೆ. ಅಣ್ಣಾಮಲೈ ಅವರು ಪೊಲೀಸ್ ಇಲಾಖೆಯಲ್ಲಿದ್ದಾಗ ಪ್ರಾಮಾಣಿಕ ಅಧಿಕಾರಿ ಆಗಿರಬಹುದು, ಆದರೆ ರಾಜಕೀಯದಲ್ಲಿ ಇನ್ನೂ ಎಳಸು ಅನ್ನೋದನ್ನ ಅವರು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಮುಂಬೈಯಲ್ಲಿ ಮರಾಠಿ ಅಸ್ಮಿತೆಯನ್ನ ಕೆಣಕೋದು ಜಾಣತನದ ಕ್ರಮ ಖಂಡಿತ ಅಲ್ಲ. ಅದರಲ್ಲೂ ಚುನಾವಣೆಯ ಹೊತ್ತಿಗೆ ಯಾವುದೇ ರಾಜಕೀಯ ನಾಯಕ ಇಂತಹ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಅದೂ ಅಲ್ಲದೆ ದೂರದ ತಮಿಳುನಾಡಿನಿಂದ ಬಂದವರು ಅಣ್ಣಾಮಲೈ ಅವರು ಮುಂಬೈನಲ್ಲಿ ಬಂದು ಬಿಜೆಪಿಗೆ ಓಟು ತಂದು ಕೊಡುವಂತಹದ್ದು ಏನಿದೆ? ಅಲ್ಲಿ ಈಗಾಗಲೇ ಬಿಜೆಪಿ ಸದೃಢವಾಗಿದೆ, ರಾಜ್ಯ ಸರ್ಕಾರವೇ ಬಿಜೆಪಿ ಕೈಯಲ್ಲಿದೆ. ಇದು ಯಾವುದೂ ಗೊತ್ತಿಲ್ಲದ ಅಮಾಯಕರಂತೆ ಅಣ್ಣಾಮಲೈ ಇಲ್ಲಿ ಮಾತಾಡಿದ್ದಾರೆ. ಉಗ್ರ ಮರಾಠಿಗರಿಗೂ ಕೂಡ ಠಾಕ್ರೆಯ ಮಾತು ಕೇಳಿ ಬಹಳ ಖುಷಿಯಾಗಿದೆ. ಅದು ಸರಿ, ಈ ಠಾಕ್ರೆ ಹೇಳಿದ ಹಟಾವೋ ಲುಂಗಿ ಬಜಾವೋ ಪುಂಗಿ ಅನ್ನೋ ಸ್ಲೋಗನ್ ಏನದು? ಅದ್ರ ಬಗ್ಗೆನೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 60ರ ದಶಕದಿಂದಲೂ ಮುಂಬೈಯಲ್ಲಿ ಈ ಸ್ಲೋಗನ್ ಕೇಳಿ ಬರ್ತಾ ಇದೆ. ವಲಸೆ ಬಂದವರ ಮೇಲೆ, ಅಂದ್ರೆ ಮುಂಬೈಗೆ ಹೊರಗಿನಿಂದ ಉದ್ಯೋಗಕ್ಕಾಗಿ ಬಂದವರ ಮೇಲೆ, ವ್ಯಾಪಾರಕ್ಕಾಗಿ ಬಂದವರ ಮೇಲೆ ಉಗ್ರ ದಾಳಿ ನಡೆಸಿದಂತಹ ಶಿವಸೈನಿಕರೆಲ್ಲ ಈ ಸ್ಲೋಗನ್ನ ಅಪ್ಪಿಕೊಂಡಿದ್ದಾರೆ. ಮುಖ್ಯವಾಗಿ ಶಿವಸೇನೆ ಕಟ್ಟಿದ ಬಾಳ್ ಠಾಕ್ರೆ ಈ ಸ್ಲೋಗನ್ ಅನ್ನು ಅತ್ಯಂತ ಹೆಚ್ಚು ಜನಪ್ರಿಯಗೊಳಿಸಿದ್ದಾರೆ. ಹಟಾವೋ ಲುಂಗಿ ಅಂದ್ರೆ ಲುಂಗಿ ಕಿತಾಕಿ ಅಂತ. ಇಲ್ಲಿ ಲುಂಗಿ ಅನ್ನೋದು ದಕ್ಷಿಣ ಭಾರತೀಯರನ್ನು ಸೂಚಿಸಲು ಬಳಸ್ತಾ ಇರುವಂತಹ ಪದ.
ಲುಂಗಿ ಕಿತ್ತಾಕಿ ಪುಂಗಿ ಊದಿ ಅಂದ್ರೆ ಕೊಳಲು ಬಾರಿಸಿ ಖುಷಿ ಪಡಿ ಅಂತ ಒಟ್ಟಾರೆ ಅರ್ಥ. ದಕ್ಷಿಣ ಭಾರತದಿಂದ ವಲಸೆ ಬಂದವರು ಮರಾಠಿಗರ ಉದ್ಯೋಗ ಕಿತ್ಕೋತಾ ಇದ್ದಾರೆ ಅನ್ನೋ ಕೂಗು ಶಿವಸೇನೆಯದ್ದು. ಅದು ಈಗಿನದಲ್ಲ, ಬಹಳ ಹಿಂದಿನದ್ದು. ಆಗೆಲ್ಲ ಶಿವಸೇನೆಯನ್ನು ಎದುರು ಹಾಕೊಳ್ಳೋದಕ್ಕೆ ಯಾರೂ ತಯಾರಿರಲಿಲ್ಲ. ಮುಂಬೈಯನ್ನು ನಡಗಿಸ್ತಾ ಇದ್ದಂತಹ ಬಾಳ್ ಠಾಕ್ರೆ ಮರಾಠಿ ಅಸ್ಮಿತೆಯನ್ನು ತೋರಿಸಿಯೇ ಮುಂಬೈನಲ್ಲಿ ರಾಜಕೀಯ ಅಧಿಕಾರವನ್ನು ಕೈಗೆ ತೆಗೆದುಕೊಂಡವರು. ಈಗ ಬಾಳ್ ಠಾಕ್ರೆ ಅವರ ಸೋದರಳಿಯ ರಾಜ್ ಠಾಕ್ರೆ ಈ ಸ್ಲೋಗನ್ ಅನ್ನು ಮತ್ತೆ ಚಲಾವಣೆಗೆ ತರಲು ಹೊರಟಿದ್ದಾರೆ. ಹಿಂದೆ ಬಾಳ್ ಠಾಕ್ರೆ ಕಾಲದಲ್ಲಿ ವಲಸಿಗರೆಂದರೆ ಮದ್ರಾಸಿಗಳು ಮಾತ್ರ ಆಗಿದ್ರು. ಆದರೆ ಈಗ ರಾಜ್ ಠಾಕ್ರೆ ಹಿಂದಿ ವಾಲಗಳನ್ನು ಕೂಡ ಈ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ. ಅಂದರೆ ಉತ್ತರ ಪ್ರದೇಶ, ಬಿಹಾರ, ದೆಹಲಿ ಮುಂತಾದ ಕಡೆಯಿಂದ ಮುಂಬೈಗೆ ಬಂದು ನೆಲೆಸಿರುವಂತಹ ವಲಸಿಗರ ಸಂಖ್ಯೆ, ಅವರ ಸಂಖ್ಯೆ ಕೂಡ ಬಹಳ ದೊಡ್ಡದಿದೆ ಮುಂಬೈನಲ್ಲಿ. ಅಣ್ಣಾಮಲೆಯನ್ನ ರಸಮಲೆ ಅಂತ ರಾಜ್ ಠಾಕ್ರೆ ವ್ಯಂಗ್ಯ ಆಡಿದ್ದಾರೆ. ಜೊತೆಗೆ ಮುಂಬಯಿಯ ಎಲ್ಲ ವಲಸಿಗರ ಬಗ್ಗೆಯೂ ಕೂಡ ಕೆಂಡ ಕಾರಿದ್ದಾರೆ. ಆದರೆ ಇಲ್ಲಿ ಅಣ್ಣಾಮಲೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಈ ವಿವಾದವನ್ನು ಮತ್ತಷ್ಟು ಮುಂದಕ್ಕೆ ಅವರು ಒಯ್ದಿದ್ದಾರೆ. ರಾಜ್ ಠಾಕ್ರೆ ಏನು ಭಾಷಣ ಮಾಡಿದ್ರಲ್ಲ, ಅದರ ಮರುದಿನ ಮತ್ತೆ ಅಣ್ಣಾಮಲೆ ಪತ್ರಕರ್ತರ ಜೊತೆಗೆ ಮಾತಾಡ್ತಾರೆ. ಮುಂಬೈಗೆ ಬಂದರೆ ನನ್ನ ಕಾಲು ಕತ್ತರಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ನೋಡಿಯೇ ಬಿಡ್ತೀನಿ, ಮುಂಬೈಗೆ ಮತ್ತೆ ಬರ್ತೀನಿ, ಕಾಲು ಕತ್ತರಿಸಲಿ ನೋಡೋಣ ಅಂತ ಪತ್ರಕರ್ತರ ಮುಂದೆ ವ್ಯಗ್ರರಾಗಿ ಸವಾಲು ಹಾಕಿದ್ದಾರೆ. ಚುನಾವಣೆ ಕಣ್ಣ ಮುಂದೆಯೇ ಇರೋದ್ರಿಂದ ಮಹಾರಾಷ್ಟ್ರದ ಬಿಜೆಪಿ ಮುಖಂಡರು ಈ ಬಗ್ಗೆ ಬಾಯಿ ಬಿಚ್ಚಿಲ್ಲ. ವಿವಾದವನ್ನು ತಣ್ಣಗಾಗಿಸೋದಕ್ಕೆ ಅವರು ಯತ್ನಿಸ್ತಾ ಇದ್ದಾರೆ. ವಿವಾದ ಮರಾಠಿ ವರ್ಸಸ್ ಮದ್ರಾಸಿ ಆಗೋದು ಅವರಿಗೂ ಕೂಡ ಈಗ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಅದು ಸೂಕ್ಷ್ಮ ವಿಷಯ. ಆದರೆ ರಾಜ್ ಠಾಕ್ರೆ ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಇಬ್ಬರಿಗೂ ಕೂಡ ಈ ವಿವಾದ ಲಾಭ ತಂದುಕೊಡುವಂತೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಬೇರೆ 60-80ರ ದಶಕದ ಶಿವಸೇನೆ ಈಗ ಉಳಿದಿಲ್ಲ ಅನ್ನೋದು ನಿಜ. ಈಗಿನದ್ದು ರಾಜಕೀಯ ಅಡ್ಜಸ್ಟ್ಮೆಂಟ್ನ ಶಿವಸೇನೆ. ಉದ್ಧವ್ ಠಾಕ್ರೆ ಬಣ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಹೊಂದಿದೆ. ಅದೇ ರೀತಿ ಶಿವಸೇನೆಯ ಶಿಂದೆ ಬಣ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಶರದ್ ಪವಾರ್ ಸ್ಥಾಪಿಸಿದಂತಹ NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಕೂಡ ಎರಡು ಹೋಳಾಗಿ ಅರ್ಧ ಕಾಂಗ್ರೆಸ್ ಕಡೆಗೆ, ಇನ್ನೊಂದು ಬಿಜೆಪಿ ಕಡೆಗೆ ಎಂಬಂತಾಗಿದೆ. ಈಗ ಈ ವಿವಾದದ ಲಾಭ ಯಾರಿಗೆ ಸಿಗುತ್ತೆ? ಖಂಡಿತವಾಗ್ಲೂ ಅದನ್ನು ಈಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. 16ನೇ ತಾರೀಕು, ಇನ್ನೆರಡು ದಿನ ಬೃಹನ್ ಮುಂಬೈ ಪಾಲಿಕೆಯ ಚುನಾವಣೆಯ ಫಲಿತಾಂಶ ಬಂದಾಗ ನಿಮಗೂ ಗೊತ್ತಾಗುತ್ತೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ನಮಸ್ಕಾರ.